ಸಿಂಹರಾಶಿಯವರೇ, ಆಗಸ್ಟ್ 15ರಿಂದ ಆಗಸ್ಟ್ 31ರ ನಡುವೆ ರೂಪುಗೊಳ್ಳುತ್ತಿರುವ ಗ್ರಹಗಳ ಸ್ಥಿತಿಯು ನೀವು ಸ್ವಲ್ಪ ಯೋಚಿಸಿ ಮತ್ತು ಅರ್ಥ ಮಾಡಿಕೊಂಡು ಮುನ್ನಡೆಯಬೇಕೆಂದು ಸೂಚಿಸುತ್ತಿದೆ. ದೇವಗುರು ಬೃಹಸ್ಪತಿಯು ಕರ್ಕರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ನಿಮ್ಮ 12ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಇದು ವ್ಯಯಭಾವ, ವಿದೇಶ ಭಾವ ಮತ್ತು ಮೋಕ್ಷ ಭಾವವೂ ಆಗಿದೆ. ಹಾಗಾಗಿ ಸಿಂಹರಾಶಿಯವರೇ, ಈ ಸಮಯದಲ್ಲಿ ಗುರುವಿನ ಪ್ರಭಾವವು ನೇರವಾಗಿರಲಿದೆ. ಸ್ವಲ್ಪ ಸುತ್ತು ಬಳಸಿನಿಂದ ಕೂಡಿದೆ. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಆದ್ದರಿಂದ ಸಿಂಹರಾಶಿಯವರೇ, ಈ ವಿಡಿಯೋವನ್ನು ಹಗುರವಾಗಿ ಪರಿಗಣಿಸಬೇಡಿ. ಏಕೆಂದರೆ ಶನಿ ಗ್ರಹವು ನಿಮ್ಮ 8ನೇ ಮನೆಯಲ್ಲಿ ಕುಳಿತು ರೂಪಾಂತರ ಅಂದರೆ ಟ್ರಾನ್ಸ್ಫಾರ್ಮೇಶನ್ ಮತ್ತು ರಹಸ್ಯ ವಿಷಯಗಳಿಗೆ ಸಂಬಂಧಿಸಿದ ಮುನ್ಸೂಚನೆಗಳನ್ನು ನೀಡುತ್ತಿದೆ. ಹೀಗೆ ಒಂದೆಡೆ 12ನೇ ಮನೆಯ ಗುರು ನಿಮಗೆ ವಿದೇಶ ಪ್ರವಾಸ, ಆಧ್ಯಾತ್ಮಿಕತೆ ಮತ್ತು ಖರ್ಚುಗಳತ್ತ ಬೆರಳು ಮಾಡುತ್ತಿದ್ದರೆ, ಇನ್ನೊಂದೆಡೆ ಶನಿಯ ಸ್ಥಿತಿಯು ನಿಮ್ಮಿಂದ ಸ್ವಲ್ಪ ಸಂಯಮವನ್ನು ಬಯಸುತ್ತಿದೆ. ಇವೆರಡರನ್ನು ಒಟ್ಟಿಗೆ ಅರ್ಥ ಮಾಡಿಕೊಳ್ಳುವುದು ನಿಮಗೆ ಪ್ರಯೋಜನಕಾರಿಯಾಗುತ್ತದೆ. ಸಿಂಹರಾಶಿಯವರೇ, ಖರ್ಚು ಮತ್ತು ಉಳಿತಾಯದ ಬಗ್ಗೆ, ವಿದೇಶ ಪ್ರವಾಸ ಅಥವಾ ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ, ಈ ಆಗಸ್ಟ್ 15ರಿಂದ 31ರ ನಡುವೆ ಯಾವೆಲ್ಲ ಮುನ್ನೆಚ್ಚರಿಕೆಗಳು ತೆಗೆದುಕೊಳ್ಳಬೇಕು ಮತ್ತು ಯಾವೆಲ್ಲ ಶುಭ ಸಂಕೇತಗಳು ಸಿಗಲಿವೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ಹೇಳಲಿದ್ದೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ. ಮೊದಲನೆಯದಾಗಿ, ನಿಮ್ಮ ಲಗ್ನವನ್ನು ನಿಯಂತ್ರಿಸುವ ಪ್ರಮುಖ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಆಗಸ್ಟ್ 15 ಮತ್ತು 16ರವರೆಗೆ ನಿಮ್ಮ ಲಗ್ನಾಧಿಪತಿ ಅಂದರೆ ನಿಮ್ಮ ಕುಂಡಲಿಯ ಪ್ರಮುಖ ಗ್ರಹವಾದ ಸೂರ್ಯ ನಿಮ್ಮ 12ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. 12ನೇ ಮನೆಯು ಖರ್ಚು, ನಷ್ಟ ಮತ್ತು ಪ್ರತ್ಯೇಕತೆಯ ಮನೆಯಾಗಿದೆ. ಇದೇ ಕಾರಣದಿಂದ ನೀವು ಒಂದು ರೀತಿಯ ಮಾನಸಿಕ ಗೊಂದಲ, ಒಂಟಿತನ ಮತ್ತು ಶಕ್ತಿಯ ಕೊರತೆಯನ್ನು ಎದುರಿಸುತ್ತೀರಿ. ಆದರೆ ಆಗಸ್ಟ್ 17ರಂದು ಬಹುದೊಡ್ಡ ಖಗೋಳ ಬದಲಾವಣೆ ಆಗುತ್ತಿದೆ. ಸೂರ್ಯನು 12ನೇ ಮನೆಯಿಂದ ಹೊರಬಂದು ನಿಮ್ಮ ಮೊದಲನೇ ಮನೆಗೆ ಅಂದರೆ ನಿಮ್ಮ ಲಗ್ನದಲ್ಲಿ ತನ್ನ ಸ್ವಂತ ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ. ಲಗ್ನಾಧಿಪತಿ ತನ್ನದೇ ಮನೆಗೆ ಹಿಂತಿರುಗಿರುವುದು ಅತ್ಯಂತ ಶಕ್ತಿಶಾಲಿ ಸ್ಥಿತಿಯಾಗಿದೆ. ಇದರ ಮೊದಲ ಮತ್ತು ಅತ್ಯಂತ ಸಕಾರಾತ್ಮಕ ಪ್ರಭಾವ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಚೈತನ್ಯದ ಮೇಲೆ ಬೀಳುತ್ತದೆ. ಆಗಸ್ಟ್ 15ಕ್ಕಿಂತ ಮೊದಲು ನೀವು ಅನುಭವಿಸುತ್ತಿದ್ದ ರೋಗ ನಿರೋಧಕ ಶಕ್ತಿಯ ಕೊರತೆ ಅಥವಾ ಕಣ್ಣುಗಳ ಭಾರವು ಇದ್ದಕ್ಕಿದ್ದಂತೆ ದೂರವಾಗಲು ಪ್ರಾರಂಭಿಸುತ್ತದೆ. ನಿಮ್ಮೊಳಗೆ ಹೊಸ ಆತ್ಮವಿಶ್ವಾಸ ಮತ್ತು ಹೊಸ ಶಕ್ತಿಯ ಸಂಚಾರವಾಗುತ್ತದೆ. ಕಳೆದ ಹಲವು ದಿನಗಳಿಂದ 99% ಹಂತಕ್ಕೆ ಬಂದು ನಿಂತು ಹೋಗಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಸಮಯ ಬಂದಿದೆ. ಆದರೆ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಶಕ್ತಿಶಾಲಿ ಯೋಗದೊಂದಿಗೂ ಕೆಲವು ಸೂಕ್ಷ್ಮ ಎಚ್ಚರಿಕೆಗಳೂ ಇರುತ್ತವೆ. ಅನುಭವಿ ನಿರ್ಧಾರಕ್ಕಾಗಿ ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ಲಗ್ನದಲ್ಲಿ ಈಗಾಗಲೇ ಕೇತು ಮಹಾರಾಜರು ವಿರಾಜಮಾನನಾಗಿದ್ದಾರೆ. ಆಗಸ್ಟ್ 17ರಂದು ಸೂರ್ಯನು ನಿಮ್ಮ ಲಗ್ನವನ್ನು ಪ್ರವೇಶಿಸಿದ ತಕ್ಷಣ ಅಲ್ಲಿ ಸೂರ್ಯ ಮತ್ತು ಕೇತುವಿನ ಸಂಯೋಗ ಅಂದರೆ ಯುತಿ ಉಂಟಾಗುತ್ತದೆ. ವೈದಿಕ ಜ್ಯೋತಿಷ್ಯದಲ್ಲಿ ಇದನ್ನು ಗ್ರಹಣ ದೋಷ ಎಂದು ಕರೆಯಲಾಗುತ್ತದೆ. ಇದರ ಮಾನಸಿಕ ಪ್ರಭಾವವು ತುಂಬಾ ಆಳವಾಗಿರುತ್ತದೆ. ಸೂರ್ಯನು ನಿಮಗೆ ಅಗಾಧವಾದ ಆತ್ಮವಿಶ್ವಾಸವನ್ನು ನೀಡುತ್ತಾನೆ, ಆದರೆ ಕೇತುವು ಆ ಆತ್ಮವಿಶ್ವಾಸವನ್ನು ಗೊಂದಲಗೊಳಿಸಿ ಅದನ್ನು ಈಗೋ ಮತ್ತು ಅಹಂಕಾರವಾಗಿ ಪರಿವರ್ತಿಸಬಹುದು. ನಿಮ್ಮ ನಿರ್ಧಾರಗಳೇ ಸರ್ವಶ್ರೇಷ್ಠ ಹಾಗೂ ನಿಮಗೆ ಯಾರ ಸಲಹೆಯೂ ಬೇಕಿಲ್ಲ ಎಂಬ ಭಾವನೆ ನಿಮ್ಮೊಳಗೆ ಇದ್ದಕ್ಕಿದ್ದಂತೆ ಪ್ರಬಲವಾಗಬಹುದು. ಇಲ್ಲಿಯೇ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ಏಕೆಂದರೆ ನಿಮ್ಮ 2ನೇ ಮನೆ ಅಂದರೆ ನಿಮ್ಮ ಮಾತು ಮತ್ತು ನಿಮ್ಮ ಲಿಕ್ವಿಡ್ ಕ್ಯಾಶ್ ಮನೆಯಲ್ಲಿ ಈ ಸಮಯದಲ್ಲಿ ಶುಕ್ರನು ನೀಚ ರಾಶಿಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಕುಳಿತಿದ್ದಾನೆ. 2ನೇ ಮನೆಯಲ್ಲಿ ನೀಚ ಶುಕ್ರನಿದ್ದಾಗ ಮತ್ತು ಲಗ್ನದಲ್ಲಿ ಸೂರ್ಯ ಕೇತುವಿನ ಗ್ರಹಣ ದೋಷ ಉಂಟಾದಾಗ ವ್ಯಕ್ತಿಯ ಅತಿದೊಡ್ಡ ಶತ್ರು ಯಾವುದೇ ಹೊರಗಿನ ವ್ಯಕ್ತಿಯಾಗಿರದೆ ಅವನ ಸ್ವಂತ ಮಾತೇ ಆಗಿಬಿಡುತ್ತದೆ. ಈ ಅವಧಿಯಲ್ಲಿ ನೀವು ಮಾತುಕತೆಯಲ್ಲಿ ಮೃದುತ್ವವನ್ನು ಕಾಪಾಡಿಕೊಂಡರೆ ಮತ್ತು ನಿಮ್ಮ ಪದಗಳನ್ನು ತೂಗಿ ಮಾತನಾಡಿದರೆ ನೀವು ಎಷ್ಟೇ ದೊಡ್ಡ ಕಠಿಣ ಪರಿಸ್ಥಿತಿಯನ್ನು ನಿಮ್ಮ ಪರವಾಗಿ ಬದಲಾಯಿಸಿಕೊಳ್ಳಬಹುದು. ಆದರೆ ನೀವು ಅಹಂಕಾರದಿಂದ ಅಥವಾ ವಾಚಾಳಿತನದಿಂದ ಕಟುವಾದ ಪದಗಳನ್ನು ಬಳಸಿದರೆ ನಿಮ್ಮ ಕೈಗೆ ಬಂದ ತುತ್ತು ಮತ್ತು ಪ್ರಮುಖ ಸಂಬಂಧಗಳನ್ನು ನೀವೇ ನಿಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳುತ್ತೀರಿ. ಈಗ ನಿಮ್ಮ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದತ್ತ ಗಮನ ಹರಿಸೋಣ. ಪ್ರಸ್ತುತ ನಿಮ್ಮ 10ನೇ ಮನೆಯಲ್ಲಿ ಅಂದರೆ ಕರ್ಮಭಾವದಲ್ಲಿ ಮಂಗಳನ ಸಂಚಾರ ನಡೆಯುತ್ತಿದೆ. ಮಂಗಳನು ಶಕ್ತಿ ಮತ್ತು ಪರಾಕ್ರಮದ ಕಾರಕ. ಅವನಿಗೆ ನಿಷ್ಕ್ರಿಯತೆ ಎಂದರೆ ಇಷ್ಟವಿಲ್ಲ. ಆಗಸ್ಟ್ 15ರಿಂದ ತಿಂಗಳ ಅಂತ್ಯದವರೆಗೆ ಈ ಮಂಗಳನು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮಿಂದ ಸಾಕಷ್ಟು ಮಲ್ಟಿ ಟಾಸ್ಕಿಂಗ್ ಮಾಡಿಸುತ್ತಾನೆ. ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ ಮತ್ತು ನಿಮಗೆ ವಿಶ್ರಾಂತಿಗೆ ಸಮಯವೇ ಇಲ್ಲವೆಂದು ಎನಿಸುತ್ತದೆ. ಆದರೆ ಈ ಮಂಗಳನು 10ನೇ ಮನೆಯಲ್ಲಿ ಅತ್ಯಂತ ಬಲಶಾಲಿಯಾಗಿದ್ದ ಮತ್ತು ಅವನ ನೇರವಾದ
4ನೇ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳುತ್ತಿದೆ. ಇದು ನಿಮ್ಮೊಳಗೆ ಅದ್ಭುತವಾದ ಫೋಕಸ್ ಮತ್ತು ಆಕ್ರಮಣಶೀಲತೆಯನ್ನು ಹುಟ್ಟುಹಾಕುತ್ತದೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿರಿಸಿದರೆ ಮತ್ತು ಕಚೇರಿ ರಾಜಕೀಯದಿಂದ ದೂರವಿದ್ದರೆ ಈ ಮಂಗಳನು ನಿಮಗೆ ಅಪಾರ ಯಶಸ್ಸನ್ನು ತಂದುಕೊಡಬಲ್ಲನು. ಆದರೆ 21ರಿಂದ 23ರ ನಡುವಿನ ಸಮಯವು ನಿಮಗೆ ವಿಶೇಷವಾಗಿ ಶಕ್ತಿಯುತವಾಗಿರುತ್ತೆ. ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ನೀವು ಯಾವುದಾದರೂ ಪ್ರಮುಖ ಮೀಟಿಂಗ್ ಮಾಡಬೇಕಾದರೆ, ನಿಮ್ಮ ಅಪ್ರೈಸಲ್ ಬಗ್ಗೆ ಚರ್ಚಿಸಬೇಕಾದರೆ ಅಥವಾ ಯಾವುದಾದರೂ ದೊಡ್ಡ ಕ್ಲೈಂಟ್ ಮುಂದೆ ನಿಮ್ಮ ಮಾತನ್ನು ಮಂಡಿಸಬೇಕಾದರೆ ಈ 3 ದಿನಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ. ಈ ಸಮಯದಲ್ಲಿ ನಿಮ್ಮ ವಿರೋಧಿಗಳು ಶಾಂತವಾಗಿರುತ್ತಾರೆ ಮತ್ತು ನಿಮಗೆ ನಿಮ್ಮ ಅಧಿಕಾರಗಳ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಉದ್ಯೋಗವನ್ನು ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಪ್ರಯತ್ನಿಸುತ್ತಿರುವವರಿಗೆ ಆಗಸ್ಟ್ 15ರಿಂದ 21ರ ನಡುವೆ ಅತ್ಯುತ್ತಮ ಅವಕಾಶವಿದೆ. ಈ ಸಮಯದಲ್ಲಿ ಬುಧನು 12ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಇದು ವಿದೇಶಿ ಸಂಪರ್ಕಗಳು ಮತ್ತು ದೂರದ ಅವಕಾಶಗಳಿಗೆ ಬಹಳ ಅನುಕೂಲಕರವಾಗಿರುತ್ತದೆ. ನಮ್ಮ ವ್ಯಾಪಾರಿ ವರ್ಗದವರಿಗೆ ಆಗಸ್ಟ್ 17ರಿಂದ 27ರವರೆಗಿನ ಸಮಯವು ಬಿಸ್ನೆಸ್ ಗ್ರಾಫ್ ಅನ್ನು ವೇಗವಾಗಿ ಮೇಲಕ್ಕೆ ಕೊಂಡೊಯ್ಯುವ ಸಮಯವಾಗಿದೆ. ಈ ಅವಧಿಯಲ್ಲಿ ನಿಮ್ಮ ತಡೆಹಿಡಿಯಲ್ಪಟ್ಟ ಫಂಡ್ಗಳು ಸಿಗಬಹುದು, ವ್ಯಾಪಾರ ಸಾಲಗಳು ಪಾಸ್ ಆಗಬಹುದು ಅಥವಾ ನಿಮಗೆ ಯಾವುದಾದರೂ ದೊಡ್ಡ ವಿದೇಶಿ ಆರ್ಡರ್ ಸಿಗಬಹುದು. ಕೇವಲ ಒಂದು ವಿಚಾರದ ಬಗ್ಗೆ ವಿಶೇಷ ಗಮನವಿರಲಿ. ಆಗಸ್ಟ್ 12ರ ಸೂರ್ಯಗ್ರಹಣದ ಸೂಕ್ಷ್ಮ ಪ್ರಭಾವವು ಇನ್ನೂ ವಾತಾವರಣದಲ್ಲಿದೆ. ಆದ್ದರಿಂದ ಈ ಇಡೀ 15 ದಿನಗಳಲ್ಲಿ ಯಾವುದೇ ರೀತಿಯ ಸರ್ಕಾರಿ ಅಥವಾ ಆಡಳಿತಾತ್ಮಕ ವಿವಾದಗಳಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರವಿಡಿ. ಆರ್ಥಿಕ ಸ್ಥಿತಿ ಮತ್ತು ಹಣದ ಹರಿವಿನ ವಿಶ್ಲೇಷಣೆ ಮಾಡುವುದಾದರೆ, ನಿಮ್ಮ ಹಣ ಮತ್ತು ಲಾಭದ ಮನೆಯ ಅಧಿಪತಿ ಬುಧ ಆಗಸ್ಟ್ 21 ಮತ್ತು 22ರವರೆಗೆ ಕ್ಯಾಶ್ ಫ್ಲೋನಲ್ಲಿ ಸ್ವಲ್ಪ ನಿಧಾನಗತಿ ಕಂಡು ಬರಬಹುದು ಮತ್ತು ಹಠಾತ್ ಆಗಿ ಬರುವ ಖರ್ಚುಗಳು ನಿಮ್ಮನ್ನು ಕಾಡಬಹುದು. ವೈದ್ಯಕೀಯ ವೆಚ್ಚಗಳು ಅಥವಾ ಗೃಹೋಪಯೋಗಿ ವಸ್ತುಗಳು ರಿಪೇರಿಗಾಗಿ ನಿಮ್ಮ ಹಣ ವ್ಯಯವಾಗಬಹುದು. ಆದರೆ ಆಗಸ್ಟ್ 22ರಂದು ಬುಧನು ನಿಮ್ಮ ಲಗ್ನಕ್ಕೆ ಬಂದು ಸೂರ್ಯನೊಂದಿಗೆ ಸೇರಿದ ಕೂಡಲೇ ಅತ್ಯಂತ ಶುಭಕರವಾದ ಬುಧಾದಿತ್ಯ ಯೋಗ ನಿರ್ಮಾಣವಾಗುತ್ತದೆ. ಆಗಸ್ಟ್ 22ರಿಂದ 31ರವರೆಗಿನ ಸಮಯವು ನಿಮಗೆ ಆರ್ಥಿಕ ಚೇತರಿಕೆಯ ಅತ್ಯಂತ ಅದ್ಭುತ ಹಂತವಾಗಿ ಸಾಬೀತಾಗಲಿದೆ. ನಿಮ್ಮ ಹಾಕಿಕೊಂಡಿದ್ದ ಹಣವು ಇದ್ದಕ್ಕಿದ್ದಂತೆ ಹಿಂತಿರುಗುವ ಬಲವಾದ ಸಾಧ್ಯತೆ ಇರುತ್ತದೆ. ಉದ್ಯೋಗಿಗಳಿಗೆ ತಡೆ ಹಿಡಿಯಲಾಗಿದ್ದ ಇನ್ಸೆಂಟಿವ್ ಕ್ಲಿಯರ್ ಆಗಬಹುದು. ಈ ಗ್ರಹಗಳ ಸ್ಥಿತಿಯು ನಿಮಗೆ ಅತ್ತೆಯ ಕಡೆಯಿಂದ ಅಥವಾ ಯಾವುದಾದರೂ ಹಳೆಯ ಪಿತ್ರಾರ್ಜಿತ ಆಸ್ತಿಯಿಂದ ಹಠಾತ್ ಧನಲಾಭವಾಗುವ ಮುನ್ಸೂಚನೆಯನ್ನು ನೀಡುತ್ತಿದೆ. ಆದಾಗ್ಯೂ 2ನೇ ಮನೆಯಲ್ಲಿರುವ ನೀಚ ಶುಕ್ರನು ಆರ್ಥಿಕ ವಿಷಯಗಳಲ್ಲಿ ಶಾರ್ಟ್ಕಟ್ ತೆಗೆದುಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತಾನೆ. ಈ ಸಮಯದಲ್ಲಿ ಷೇರುಪೇಟೆ, ಬೆಟ್ಟಿಂಗ್ ಅಥವಾ ಯಾವುದೇ ಹೆಚ್ಚಿನ ಅಪಾಯ ಅಂದರೆ ಹೈ ರಿಸ್ಕ್ ಹೂಡಿಕೆಗಳಲ್ಲಿ ಹಣವನ್ನು ಹಾಕುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ವಿಶೇಷವಾಗಿ ಆಗಸ್ಟ್ 15 ಮತ್ತು 16ರಂದು ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆಗೆ ಆಗಸ್ಟ್ 17ರಿಂದ 27ರವರೆಗಿನ ಸಮಯವೇ ಅತ್ಯಂತ ಸುರಕ್ಷಿತ ಮತ್ತು ಫಲದಾಯಕವಾಗಿರುತ್ತದೆ. ನಿಮ್ಮ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳ ವಿಚಾರದಲ್ಲಿ ಈ ಸಮಯವು ಬಹಳ ಸೂಕ್ಷ್ಮತೆಯನ್ನು ಬಯಸುತ್ತದೆ. ನಿಮ್ಮ 7ನೇ ಮನೆ ಅಂದರೆ ಪಾಲುದಾರಿಕೆಯ ಮನೆಯ ಅಧಿಪತಿಯಾದ ಶನಿಯು ಪ್ರಸ್ತುತ 8ನೇ ಮನೆಯಲ್ಲಿ ವಕ್ರಿ ಸ್ಥಿತಿಯಲ್ಲಿದ್ದಾನೆ. ಈ ಸ್ಥಿತಿಯು ಸಹಜವಾಗಿಯೇ ಸಂಬಂಧಗಳಲ್ಲಿ ಒಂದು ರೀತಿಯ ಮಂದತೆ ಮತ್ತು ವೈಚಾರಿಕ ಅಂತರವನ್ನು ಸೃಷ್ಟಿಸುತ್ತದೆ. ಆದರೆ ಅತ್ಯಂತ ಪ್ರಮುಖವಾದ ಖಗೋಳ ಘಟನೆ ಎಂದರೆ ಆಗಸ್ಟ್ 28ರ ಚಂದ್ರಗ್ರಹಣ. ನಿಮ್ಮ 7ನೇ ಮನೆಯಲ್ಲಿ ಈಗಾಗಲೇ ರಾಹು ಕುಳಿತಿದ್ದಾನೆ. ಆಗಸ್ಟ್ 28ರಂದು ಚಂದ್ರನು ಅಲ್ಲಿಗೆ ಪ್ರವೇಶಿಸಿದಾಗ ರಾಹು ಮತ್ತು ಚಂದ್ರನ ಸಂಯೋಗದಿಂದ ಅತ್ಯಂತ ತೀವ್ರವಾದ ಗ್ರಹಣ ದೋಷ ನಿರ್ಮಾಣವಾಗುತ್ತದೆ. ಇದರ ಜೊತೆಗೆ ಆಗಸ್ಟ್ 28ರಿಂದ 30ರ ನಡುವೆ ಚಂದ್ರ ಬುಧ ಕಪಟ ಯೋಗ ಸಹ ಸಕ್ರಿಯವಾಗುತ್ತದೆ. ನಿಜ ಜೀವನದಲ್ಲಿ ಇದರ ನೇರ ಅರ್ಥವೇನೆಂದರೆ ಸಂಬಂಧಗಳಲ್ಲಿ ನಂಬಿಕೆಯ ಸಮಸ್ಯೆಗಳು, ಟ್ರಸ್ಟ್ ಇಶ್ಯೂಸ್ ಮತ್ತು ಭಾರಿ ತಪ್ಪು ಗ್ರಹಿಕೆಗಳು. ಆಗಸ್ಟ್ 28ರ ಸುಮಾರಿಗೆ ನಿಮ್ಮ ಜೀವನ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ಯಾವುದೇ ಬಲವಾದ ಕಾರಣವಿಲ್ಲದೆ ಉದ್ವೇಗ ಉಂಟಾಗಬಹುದು. ರಾಹು ಭ್ರಮೆಯ ಕಾರಕ. ಹಾಗಾಗಿ ನೀವು ಹೇಳುವುದು ಒಂದಾದರೆ ಎದುರಿನವರು ಅದನ್ನು ಬೇರೆಯೇ ಅರ್ಥ ಮಾಡಿಕೊಳ್ಳುವುದು ಸಾಧ್ಯತೆ ಇರುತ್ತದೆ. ನಿಮ್ಮ ಸಂಬಂಧದಲ್ಲಿ ಏನಾದರೂ ಹಳೆಯ ವಿಷಯ ಅಡಗಿದ್ದರೆ ಅದು ಈ ಸಮಯದಲ್ಲಿ ಹೊರಬರುವ ಬಲವಾದ ಸಾಧ್ಯತೆ ಇದೆ. ಪ್ರೇಮ ಸಂಬಂಧದಲ್ಲಿರುವವರು ವಿಶೇಷ ಎಚ್ಚರಿಕೆ ವಹಿಸಬೇಕು, ಏಕೆಂದರೆ ತಿಂಗಳ ಕೊನೆಯಲ್ಲಿ ಸಂಬಂಧಗಳು ಮುರಿದು ಬೀಳುವ ಪರಿಸ್ಥಿತಿ ಉಂಟಾಗಬಹುದು. ಈ ನಕಾರಾತ್ಮಕ ಪ್ರಭಾವವನ್ನು ಸಮತೋಲನಗೊಳಿಸಲು ಆಗಸ್ಟ್ 24ರಿಂದ 27ರ ನಡುವಿನ ಸಮಯವು ತುಂಬಾ ಉಪಯುಕ್ತವಾಗಿದೆ. ಈ ಸಮಯದಲ್ಲಿ ಚಂದ್ರ ಶುಕ್ರ ಆಕರ್ಷಣಾ ಯೋಗ ರೂಪುಗೊಳ್ಳುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಅಂದರೆ ಕ್ವಾಲಿಟಿ ಟೈಮ್ ಕಳೆಯಿರಿ. ನಿಮ್ಮ ಅಹಂಕಾರವನ್ನು ಬದಿಗಿಡಿ ಮತ್ತು ಪರಸ್ಪರ ಸಂವಾದದ ಮೂಲಕ ಹಳೆಯ ಕಹಿ ಭಾವನೆಗಳನ್ನು ದೂರ ಮಾಡಿ. ನೀವು ಮದುವೆಗಾಗಿ ಯಾವುದೇ ಹೊಸ ಸಂಬಂಧವನ್ನು ನಿಶ್ಚಯಿಸಲು ಯೋಚಿಸುತ್ತಿದ್ದರೆ
ಈ 15 ದಿನಗಳಲ್ಲಿ ಯಾವುದೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಲಗ್ನದಲ್ಲಿ ಸೂರ್ಯ, ಕೇತು ಮತ್ತು 7ನೇ ಮನೆಯಲ್ಲಿ ರಾಹು ಚಂದ್ರರ ಗ್ರಹಣವು ಮತ್ತೊಂದು ಗಂಭೀರ ಮಾನಸಿಕ ಮುನ್ಸೂಚನೆಯನ್ನು ನೀಡುತ್ತದೆ. ಆಗಸ್ಟ್ 28ರಿಂದ 31ರ ನಡುವೆ ನಿಮಗೆ ಅತ್ಯಂತ ಆಪ್ತರಾದ ವ್ಯಕ್ತಿಯೊಬ್ಬರು ನಿಮ್ಮ ನಂಬಿಕೆಗೆ ದ್ರೋಹ ಬಗೆಯುವ ಸಾಧ್ಯತೆ ಇದೆ. ನೀವು ಕ್ಷಣಿಕವಾಗಿ ವೈರಾಗ್ಯ ಅಥವಾ ತೀವ್ರ ನಿರಾಶೆಯನ್ನು ಅನುಭವಿಸಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ತಕ್ಷಣದ ಪ್ರತಿಕ್ರಿಯೆಯನ್ನು ನೀಡುವುದನ್ನು ತಪ್ಪಿಸಿ. ಇದು ಕೇವಲ ಗ್ರಹಗಳಿಂದ ಸೃಷ್ಟಿಯಾದ ಮಾನಸಿಕ ಒತ್ತಡ. ಅದು ಶಾಂತವಾಗಿ ಕಳೆದು ಹೋಗಲು ಬಿಡಿ. ಕೌಟುಂಬಿಕ ದೃಷ್ಟಿಕೋನದಿಂದ ಮಂಗಳನ 7ನೇ ದೃಷ್ಟಿ ನಿಮ್ಮ 4ನೇ ಮನೆಯ ಮೇಲಿದೆ. ಆಗಸ್ಟ್ 17ರಿಂದ 20ರ ನಡುವೆ ನೀವು ಯಾವುದೇ ಆಸ್ತಿಯನ್ನು ನೋಡಲು ಹೋಗುತ್ತಿದ್ದರೆ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ನಿಮಗೆ ಗ್ರಹಗಳ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಮನೆಯಲ್ಲಿ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ನೆಲೆಸುತ್ತದೆ. ಹಿರಿಯ ನಾಗರಿಕರಿಗೆ ತೀರ್ಥಯಾತ್ರೆ ಮತ್ತು ಆತ್ಮಾವಲೋಕಕ್ಕಾಗಿ ಈ ಸಮಯವು ಅತ್ಯಂತ ಶುಭಕರವಾಗಿದೆ. ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ವಾಣಿಜ್ಯ, ಫೈನಾನ್ಸ್ ಅಥವಾ ಉನ್ನತ ಸಂಶೋಧನೆಯನ್ನು ಓದುತ್ತಿರುವವರಿಗೆ ಆಗಸ್ಟ್ 19ರಿಂದ ಸೆಪ್ಟೆಂಬರ್ 2ರವರೆಗಿನ ಸಮಯವು ಅತ್ಯಂತ ಫಲದಾಯಕವಾಗಿದೆ. ನಿಮ್ಮ 5ನೇ ಮನೆಯ ಅಧಿಪತಿಯಾದ ಗುರುವು 12ನೇ ಮನೆಯಲ್ಲಿ ಉಚ್ಚನಾಗಿ ಕುಳಿತಿದ್ದಾನೆ. ಇದು ನಿಮಗೆ ಆಳವಾದ ಅಧ್ಯಯನ ಮತ್ತು ಏಕಾಗ್ರತೆಯನ್ನು ಒದಗಿಸುತ್ತದೆ. ಆಗಸ್ಟ್ 31ರ ಸುಮಾರಿಗೆ ರೂಪುಗೊಳ್ಳುವ ಗಜಕೇಸರಿ ಯೋಗವು ನಿಮ್ಮ ಬೌದ್ಧಿಕ ಸಾಮರ್ಥ್ಯಕ್ಕೆ ಹೊಸ ಎತ್ತರವನ್ನು ನೀಡುತ್ತದೆ. ಆದರೆ ನೀವು ಆಗಸ್ಟ್ 28ರಿಂದ 30ರ ನಡುವೆ ಅತಿಯಾದ ಆತ್ಮವಿಶ್ವಾಸದಿಂದ ದೂರವಿರಬೇಕು. ಆರೋಗ್ಯದ ದೃಷ್ಟಿಯಿಂದ ಆಗಸ್ಟ್ 17ರ ನಂತರ ಶಕ್ತಿಯ ಮಟ್ಟವು ಹೆಚ್ಚಾಗಿರುತ್ತದೆ. ಆದರೆ ಸೂರ್ಯಕೇತುವಿನ ಸಂಯೋಗದಿಂದಾಗಿ ನೀವು ನಿಮ್ಮ ರಕ್ತದೊತ್ತಡ, ಹಾರ್ಮೋನುಗಳ ಸಮತೋಲನ ಮತ್ತು ವಿಶೇಷವಾಗಿ ನಿಮ್ಮ ಕಣ್ಣುಗಳ ಬಗ್ಗೆ ಜಾಗರೂಕರಾಗಿರಬೇಕು. ಕೋಪವು ಈ ಸಮಯದಲ್ಲಿ ನಿಮ್ಮ ಅತಿದೊಡ್ಡ ದೈಹಿಕ ಮತ್ತು ಮಾನಸಿಕ ಕಾಯಿಲೆಯಾಗಬಹುದು. ಗ್ರಹಗಳ ಈ ತೀವ್ರ ದುಷ್ಪರಿಣಾಮಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಮತ್ತು ಶುಭಯೋಗಗಳ ಗರಿಷ್ಠ ಲಾಭವನ್ನು ಪಡೆಯಲು ನಾನು ನಿಮಗೆ 3 ಅತ್ಯಂತ ನಿಖರವಾದ ಮತ್ತು ಶಾಸ್ತ್ರೀಯ ಪರಿಹಾರಗಳನ್ನು ಸೂಚಿಸುತ್ತಿದ್ದೇನೆ. ಅವುಗಳನ್ನು ನೀವು ಸಂಪೂರ್ಣ ಶ್ರದ್ಧೆಯಿಂದ ಪಾಲಿಸಬೇಕು. ಮೊದಲನೆಯ ಪರಿಹಾರವಾಗಿ, ನಿಮ್ಮ ಲಗ್ನದಲ್ಲಿ ಸೂರ್ಯ ಮತ್ತು ಕೇತುವಿನ ಗ್ರಹಣ ದೋಷ ನಿರ್ಮಾಣವಾಗುತ್ತಿರುವುದರಿಂದ ನೀವು ನಿಮ್ಮ ಶಕ್ತಿಯನ್ನು ಶುದ್ಧೀಕರಿಸಿಕೊಳ್ಳಬೇಕು. ಪ್ರತಿದಿನ ಮುಂಜಾನೆ ತಾಮ್ರದ ಪಾತ್ರೆಯಿಂದ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ. ನೀರಿನಲ್ಲಿ ಸ್ವಲ್ಪ ಇಡೀ ಗೋಧಿ ಕಾಳುಗಳು, ಅಕ್ಷತೆ ಅಂದರೆ ಮುರಿಯದ ಅಕ್ಕಿ ಮತ್ತು ಕೆಲವು ಹನಿ ಗುಲಾಬಿ ಜಲವನ್ನು ಕಡ್ಡಾಯವಾಗಿ ಸೇರಿಸಿ. ಗುಲಾಬಿ ಜಲವು ಕೇತುವಿನಿಂದ ಉಂಟಾಗುವ ಕೋಪ ಮತ್ತು ಅಹಂಕಾರದ ಬೆಂಕಿಯನ್ನು ಶಾಂತಗೊಳಿಸುತ್ತದೆ. ಅರ್ಘ್ಯವನ್ನು ಅರ್ಪಿಸಿದ ನಂತರ ಅಲ್ಲೇ ನಿಂತು ಸಂಪೂರ್ಣ ಏಕಾಗ್ರತೆಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. 2ನೇ ಪರಿಹಾರವು 2ನೇ ಮನೆಯಲ್ಲಿ ಕುಳಿತಿರುವ ನೀಚ ರಾಶಿಯ ಶುಕ್ರನ ದುಷ್ಪರಿಣಾಮಗಳನ್ನು ಕತ್ತರಿಸಲು ಮತ್ತು ಹಣ ಹರಿವಿನ ಅಡೆತಡೆಗಳನ್ನು ನಿವಾರಿಸಲು ಆಗಿದೆ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 1:45 ನಡುವೆ ಶುಕ್ರನ ಬೀಜ ಮಂತ್ರವಾದ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅನ್ನು ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಜಪಿಸಿ. ಈ ಮಂತ್ರವು ನಿಮ್ಮ ಮಾತಿನಲ್ಲಿ ಸ್ಥಿರತೆಯನ್ನು ತರುತ್ತದೆ ಮತ್ತು ಕೆಲಸದ ಸ್ಥಳದಲ್ಲಿ ನಡೆಯುತ್ತಿರುವ ರಾಜಕೀಯದಿಂದ ನಿಮ್ಮನ್ನು ರಕ್ಷಿಸುತ್ತದೆ. 3ನೇ ಮತ್ತು ಅತ್ಯಂತ ಪ್ರಮುಖವಾದ ಪರಿಹಾರವು ಆಗಸ್ಟ್ 28ರ ಚಂದ್ರಗ್ರಹಣಕ್ಕಾಗಿದೆ. ಇದು ನಿಮ್ಮ ದಾಂಪತ್ಯ ಮತ್ತು ಪಾಲುದಾರಿಕೆಯ ಮನೆಯ ಮೇಲೆ ಪ್ರಭಾವ ಬೀರುತ್ತಿದೆ. ಆಗಸ್ಟ್ 28ರಂದು ಮಧ್ಯಾಹ್ನ 1 ಗಂಟೆಯ ನಂತರ ಯಾವುದೇ ಶಿವ ದೇವಾಲಯಕ್ಕೆ ಭೇಟಿ ನೀಡಿ. ಶಿವಲಿಂಗಕ್ಕೆ ಮೊದಲು ಪಂಚಾಮೃತದಿಂದ ಅಭಿಷೇಕ ಮಾಡಿ ಮತ್ತು ಅದರ ನಂತರ ಶುದ್ಧ ಗಂಗಾಜಲವನ್ನು ಅರ್ಪಿಸಿ. ಅಭಿಷೇಕದ ನಂತರ 2 ಕಿಲೋ ಅಕ್ಕಿ ಮತ್ತು 1 ಇಡೀ ತೆಂಗಿನಕಾಯಿಯನ್ನು ಭಗವಾನ್ ಶಿವನ ಬಳಿ ಮೌನವಾಗಿರಿಸಿ ಬನ್ನಿ. ಭಗವಾನ್ ಶಿವನ ಈ ಆರಾಧನೆಯು ನಿಮ್ಮ ವೈವಾಹಿಕ ಜೀವನ, ನಿಮ್ಮ ಮಾನಸಿಕ ಶಾಂತಿ ಮತ್ತು ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಗೆ ಅಭೇದ್ಯವಾದ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ. ಸಿಂಹ ಲಗ್ನದ ಜಾತಕದವರೇ, ನಿಮ್ಮೊಳಗೆ ನಾಯಕತ್ವದ ಸಹಜ ಗುಣವಿದೆ. ಆದರೆ ಈ ಆಗಸ್ಟ್ 15ರಿಂದ 31ರವರೆಗಿನ ಸಮಯವು ನಿಮಗೆ ಪರಿಸ್ಥಿತಿಗಳನ್ನು ಯಾವಾಗಲೂ ಬಲದಿಂದಲ್ಲ, ಬದಲಾಗಿ ರಾಜತಾಂತ್ರಿಕತೆ ಮತ್ತು ತಿಳುವಳಿಕೆಯಿಂದ ನಿಯಂತ್ರಿಸಲಾಗುತ್ತದೆ ಎಂದು ಕಲಿಸಲು ಬರುತ್ತಿದೆ. ನಿಮ್ಮ ಮಾತಿನಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಗಮನವನ್ನು ವಿಚಲಿತಗೊಳಿಸದಿರಿ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶಗಳನ್ನು ಗುರುತಿಸಿ. ಈ ಗ್ರಹಗಳ ಸಂಚಾರವು ನಿಮಗೆ ಬಹಳಷ್ಟನ್ನು ನೀಡಲು ಸಿದ್ಧವಾಗಿದೆ. ಆದರೆ ನೀವು ಸಂಯಮ ಮತ್ತು ಶಿಸ್ತಿನ ಮಾರ್ಗವನ್ನು ಬಿಡಬಾರದು ಅಷ್ಟೇ. ದೇವರು ನಿಮಗೆ ಮಾರ್ಗದರ್ಶನ ನೀಡಲಿ. ನಮಸ್ಕಾರ.